ಇನ್ನು ದೆಹಲಿಯಲ್ಲಿ ಅಬಕಾರಿ ನೀತಿ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಜಾಮೀನು ಅರ್ಜಿಯ ತೀರ್ಪನ್ನು ಕೊಡ್ತಾರೆ. ಇವತ್ತು ತೀರ್ಪು ಪ್ರಕಟಣೆ ಮಾಡುತ್ತೆ ಸುಪ್ರೀಂ ಕೋರ್ಟ್. ಸೆಪ್ಟೆಂಬರ್ 5ನೇ ತಾರೀಕು ವಿಚಾರಣೆಯನ್ನ ಮುಗಿಸಿ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ವಾದ ವಿವಾದಗಳೆಲ್ಲವನ್ನು ಕೂಡ ಆಲಿಸಿದ ಬಳಿಕ 5ನೇ ತಾರೀಕು ಈ ತೀರ್ಪನ್ನು ಕಾಯ್ದಿರಿಸಿದ್ರು. ಆ ತೀರ್ಪು ಇವತ್ತು ಪ್ರಕಟಣೆ ಆಗುತ್ತೆ. ಮುಖ್ಯಮಂತ್ರಿಗೆ ಮತ್ತೆ ಜೈಲಾಗುತ್ತಾ ಅಥವಾ ಬೇಲ್ ಆಗುತ್ತಾ ಅಂತ ಈಗಾಗಲೇ ಜೈಲು ವಾಸವನ್ನ ಅನುಭವಿಸಿ ಬಂದಿರುವಂಥ ಅರವಿಂದ್ ಕೇಜ್ರಿವಾಲ್ ಅಂದರೆ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಗಂಭೀರವಾದಂಥ ಆರೋಪ ಇದೆ. ಎಲ್ಲೋ ಒಂದಿಷ್ಟು ಹಣ ಸಿಕ್ತು ಅನ್ನುವಂಥ ಕಾರಣಕ್ಕೆ ಅವರನ್ನ ಜೈಲಿಗಟ್ಟಲಾಯಿತು. ಜೊತೆಗೆ ಜೈಲು ವಾಸವನ್ನು ಕೂಡ ಅನುಭವಿಸಿದ್ರು. ಅದಾದ ಬಳಿಕ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಚಾರ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೂಡ ಕೊಡಲಾಗಿತ್ತು. ಹಾಗಾಗಿ ಷರತ್ತುಬದ್ಧ ಜಾಮೀನಿನ ಮೂಲಕ ಹೊರಬಂದು ಚುನಾವಣಾ ಪ್ರಚಾರದಲ್ಲಿ ಕೂಡ ಇದ್ರು ಅವರು. ಅದಾದ ಬಳಿಕ ಈಗ ಮತ್ತೆ ಜಾಮೀನು ಅರ್ಜಿಯ ವಿಚಾರಣೆ ಆಗಿತ್ತು. ಇವತ್ತು ಅದರ ತೀರ್ಪು ಪ್ರಕಟ ಆಗುತ್ತೆ.